ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಬಳಿ ಕಂಬರಾಯನ ಬೆಟ್ಟವಿದ್ದು ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರುವುದಾಗಿ ಗ್ರಾಮಸ್ಥರು ನಂಬುತ್ತಾರೆ. ಈ ಬೆಟ್ಟವಿರುವ 9 ಎಕರೆ ಜಮೀನು ದೇವಸ್ಥಾನಕ್ಕೆ ಮೀಸಲಿಡಲು ಗ್ರಾಮಸ್ಥರು ಸುಮಾರು 13 ವರ್ಷಗಳಿಂದ ಸತತವಾಗಿ ಯತ್ನಿಸುತ್ತಿದ್ದಾರೆ. ಆದರೆ ಇದೇ ಯಲ್ದೂರು ಗ್ರಾಮಕ್ಕೆ ಸೇರಿದ ಸೊನ್ನೇಗೌಡ ಮತ್ತು ಶಿವಣ್ಣ ಎಂಬುವರು ಅಕ್ರಮವಾಗಿ ಕಬಳಿಕೆ ಮಾಡಿ ಅಧಿಕಾರಿಗಳ ಬೆಂಬಲದಿಂದ ಗ್ರಾಮಸ್ಥರ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಿ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ತೊಂದರೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವು ಸರ್ಕಾರಿ ಕಂದಾಯ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲೆ ಇವರ ಹತ್ರ 13 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸ್ತಾನೆ ಇದ್ದೀವಿ. ಇದು ಯಲ್ದೂರು ಹುಟ್ಟಿದಾಗಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಕಂಬರಾಯನ ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ಯಲ್ದೂರು ಹುಟ್ಟಿದಾಗಿಂದ ಪೂಜೆಗಳು ನಡೀತೈತೆ. ಇದು 9 ಎಕರೆ ಗೋಮಾಳದ ಜಮೀನು ಕಂಬರಾಯನ ಬೆಟ್ಟಕ್ಕೆ ಮೀಸಲು ಅಂತೇಳಿ DC ಆರ್ಡರ್ ಮಾಡವ್ರೆ. ಆದ್ರೂ ಇದಕ್ಕೆ ಈ ಆರ್ಡರ್ ಮಾಡಿರೋ ಜಾಗದಲ್ಲಿ ಶಿವಣ್ಣ ಅನ್ನೋರು ಮತ್ತು ಸೊನ್ನೇಗೌಡ ಕೋಳಿ ಫಾರಂ ಸೊನ್ನೇಗೌಡ ಅನ್ನೋರು ಅಕ್ವೇರ್ ಮಾಡಿಕೊಂಡು ಈ ಬೆಟ್ಟನ ನಾಶ ಮಾಡ್ತಾ ಇದ್ದಾರೆ. ಇದು ಪರಿಸರಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮತ್ತು ಬೆಟ್ಟಕ್ಕೆ ಹಾನಿ ಆಗ್ತೈತೆ. ಇವ್ರಿಗೆ 11 ವರ್ಷದಿಂದ ನಾನು ಯಲ್ದೂರು VA ಇಂದ ಹಿಡಿದು ಪ್ರಧಾನ ಕಂದಾಯ ಕಾರ್ಯದರ್ಶಿಗಳು ಬೆಂಗಳೂರು ಅವ್ರ ತನಕನೂ ನ್ಯಾಯಕ್ಕೋಸ್ಕರ 13 ವರ್ಷಗಳು ಹೋರಾಟ ಮಾಡಿದ್ರು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಇಲ್ಲಿ ಒತ್ತುವರಿದಾರರು ಮತ್ತೆ ಬಂದು ಈ ಬೆಟ್ಟನ ಹಿಂಗೆ ನಾಶ ಮಾಡ್ತಾನೆ ಇದ್ದಾರೆ. ನಾವು ಒತ್ತುವರಿ ಮಾಡಬಾರ್ದು ಅಂತೇಳಿ ಅರ್ಜಿಗಳು ಕೊಡ್ತಾನೇ ಇದ್ದೀವಿ. ಆದ್ರೂ ಯಾವುದೇ ಒಂದು ತರನಾದ ಕಾರ್ಯಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ. ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಡ್ಬೇಕಂತೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ಕಂದಾಯ ಅಧಿಕಾರಿಗಳನ್ನ. ದೇವಸ್ಥಾನದ ಜಮೀನು ಉಳಿಸಲು ತಾಲೂಕು ಕಂದಾಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಒತ್ತುವರಿ ತೆರವುಗೊಳಿಸಲು ಶನಿವಾರ ನಿಗದಿ ಮಾಡಿದ್ದು ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿಕೊಂಡಿರುವುದನ್ನು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವ ಮೂಲಕ ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒತ್ತುವರಿ ತೆರವುಗೊಳಿಸದಿದ್ದಲ್ಲಿ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. Jai Shri Ram!